ಆದಂತ ತಾವು ಬರೆದಿರೋದ್ರಿಂದ ಬಹುಶಃ ಬರೀಲಿಕ್ಕೆ ಹೆಚ್ಚು ಸ್ವಾತಂತ್ರ್ಯ ಇದೆ. ಆದರೂ ಕೂಡ ಮೂಲಭೂತವಾಗಿ ಒಂದಷ್ಟು ಆಹಾರಗಳು ಬೇಕಿದೆ. ನೆಹರು ಸರ್ಕಾರ ಬದಲಾಗಿದೆ. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನು ನಾಪತ್ತೆ ಮಾಡಿದ್ದೇವೆ ಅನ್ನುವಂಥ ಒಂದು ಮಾಹಿತಿ ಅಥವಾ ಅಭಿಪ್ರಾಯ ಸಾರ್ವತ್ರಿಕವಾಗಿದೆ. ಹಾಗಾಗಿ ಆಹಾರಗಳು ಎಷ್ಟು ಮಟ್ಟಿಗೆ ತಮಗೆ ಹೇಗೆ ನಮಸ್ಕಾರ ಸರ್. ನೋಡಿ, ಹಿರಿಯರಾದವರು ಬರೀ ವಯಸ್ಸಿನಿಂದ ಅಲ್ಲ, ಅವರ ಜರ್ನಲಿಸಮ್ನ ಬಹಳ ದೊಡ್ಡ ಹೆಸರು. ಅನೇಕ ಜರ್ನಲಿಸ್ಟ್ಗಳಿಗೆ ಅವರು ನಿಜವಾಗ್ಲೂ ಗುರುಗಳು. ಸಚ್ಚಿದಾನಂದ ಹೆಗಡೆ ಅವರು ಧ್ಯೇಯನಿಷ್ಠ ಪತ್ರಕರ್ತ. ನಮ್ಮ ಬೇಳೂರು ಸುದರ್ಶನ ನಮ್ಮ ಮಿತ್ರರು. ಅನೇಕ ಸತಿ ಅವರು ಉಲ್ಲೇಖವನ್ನು ಮಾಡ್ತಿದ್ರು, ಅವ್ರ ಶಿಷ್ಯ. ಅದಕ್ಕೆ ಅವರು ಅಷ್ಟು ನೇರವಾದ ಪ್ರಶ್ನೆ ಕೇಳಿದ್ರು. ಇಲ್ಲಿ ದಿವ್ಯಾ ಇದ್ದಾರೆ, ಅವರು ನಮ್ಮ ಈ ಪುಸ್ತಕದ ಇದರಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ರು. ದಿವ್ಯಾ ಹೆಗಡೆ ಅವರು ಮುಂಚೆ ವಿಕ್ರಮದಲ್ಲಿದ್ದರು, ಈಗ ಕನ್ನಡಪ್ರಭದ ಉಪಸಂಪಾದಕೀಯ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಇಂಪಾರ್ಟೆಂಟ್ ಆದ ಮತ್ತು ಲೇಖಕರನ್ನ ಇಕ್ಕಟ್ಟಿಗೆ ಸಿಗಿಸ್ಬೇಕಾದ ಪ್ರಶ್ನೆ ಇದು. ಅದೇ ಜರ್ನಲಿಸ್ಟ್ ಮಾಡಬೇಕಾದ ಕೆಲಸನೇ ಅದು. ಇದನ್ನ ಇದುವರೆಗೂ ಯಾವ ಸಭೆಯಲ್ಲೂ ಯಾರೂ ಕೇಳೇ ಇರಲಿಲ್ಲ. ಪುಸ್ತಕದ ಬಗ್ಗೆ ಕೇಳ್ತಿದ್ರು, ಮತ್ತು ಇಂಟರ್ನೆಟ್ಟಲ್ಲಿದೆ, ಬಹಳ ಮಾಹಿತಿ ಸಿಗುತ್ತೆ, ಅದೆಲ್ಲ ಆಮೇಲಿದ್ದು. ಇಂಟರ್ನೆಟ್ಟಿಗೆ ಸಿಗಲಾರದ ಮಾಹಿತಿಗಳು ಎಷ್ಟೊಂದು ನಾಶ ಆಗಿರೋದು ಸತ್ಯನೇ. ಆದರೆ ಏನಾಯ್ತು ಸರ್ ಅಂದರೆ, ಸತ್ಯವನ್ನು ಹೇಳುವ ದೇಶದವರು ಮಾಹಿತಿಗಳನ್ನು ನಾಶ ಮಾಡಿದ್ರು. ಅಂದರೆ ನಾವು ಗಾಂಧೀಜಿ ನೆಹರು ಕಾಲದ ದೇಶದವರು. ಸತ್ಯವನ್ನು ಹೇಳಲ್ಲ, ನಾವು ಭೋಗವಾದಿಗಳು ಅನ್ನುವ ಪಾಶ್ಚಾತ್ಯರು ಪಾಪ ಅವರು ದಾಖಲೆಗಳನ್ನು ಕಾಪಾಡಿಕೊಂಡ್ರು. ಅಮೆರಿಕಾದವರು, ಇಂಗ್ಲೆಂಡವರು, ಫ್ರಾನ್ಸ್ನವರು, ಜರ್ಮನಿಯವರು, ಇತ್ಲ ಕಡೆ ಜಪಾನ್ನವರು, ಆಮೇಲೆ ಅವರ ವಿಮಾನ ಬಿದ್ದಂಥ ತೈವಾನ್ ದೇಶದವರು, ಇನ್ನೂ ಬೇರೆ ಬೇರೆ ದೇಶಗಳಲ್ಲಿ, ರಷ್ಯಾ, ವಿಶೇಷವಾಗಿ ರಷ್ಯಾ, ಅಲ್ಲೆಲ್ಲ ನೇತಾಜಿಯವರ ದಾಖಲೆ ಈಗಲೂ ತುಂಬ ಇದೆ. ಪೂರ್ವ ಇದಕ್ಕೊಂದು ಪೀಠಿಕೆಯಾಗಿ ಒಂದು 2 ನಿಮಿಷ ಹೇಳೋದಾದ್ರೆ, ನೇತಾಜಿಯನ್ನು ಕುರಿತಂತೆ ನೆಹರು ಕಾಲದಲ್ಲಿ ಒಂದು ಶಾನವಾಸ್ ಕಮಿಟಿ ಅಂತ ಬಂತು. ಅದೀಗ ಬರಿತಾ ಇದ್ದೀನಿ, ಅದ್ರ ಬಗ್ಗೆ 3ನೇ ಸಂಪುಟದಲ್ಲಿ ವಿಕ್ರಮದಲ್ಲಿ ಬರ್ತಾ ಇದೆ. ಅದಾದ್ಮೇಲೆ ಜಸ್ಟಿಸ್ GD ಖೋಸ್ಲಾ ಕಮಿಟಿ ಅಂತ ಬಂತು. ಆ ಜಸ್ಟಿಸ್ GD ಖೋಸ್ಲಾ ಅವರು ಜಸ್ಟಿಸ್ ಆಗಿದ್ಕೊಂಡು ಇದ್ರ ಬಗ್ಗೆ, ಅಂದರೆ ರಿಟೈರ್ಡ್ ಜಡ್ಜ್ ಆಗಿದ್ಕೊಂಡು ಇದ್ರ ಬಗ್ಗೆ ಒಂದು ನಿಷ್ಪಕ್ಷಪಾತವಾದ ವರದಿಯನ್ನು ಮಾಡುವಾಗ್ಲೇನೆ, ನೀವು ಗಮನಿಸ್ಬೇಕು ದಯವಿಟ್ಟು, ಅವರು ಒಂದು ಬಯೋಗ್ರಫಿ ಬರಿತಾ ಇದ್ರು. ಯಾರ ಬಗ್ಗೆ ಅಂದರೆ, ಆಗಿನ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಬಗ್ಗೆ ಅವರು ಬಯೋಗ್ರಫಿ ಬರಿತಾ ಇದ್ರು. ಅಲ್ಲೇನೆ ಅದು ನೈತಿಕವಾಗಿ ಸಡಿಲವಾಗಿರುವಂತ ಒಂದು ವರದಿ ಬರುತ್ತೆ ಅನ್ನೋದು ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ. ಇದಾದ್ಮೇಲೆ ವಾಜಪೇಯಿ ಅವರು ಬಂದ ಮೇಲೆ, ಅವರ ಕಾಲಾವಧಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿ ಒಂದು ಸರ್ಕಾರ ಮಾಡಿದ್ರಲ್ಲ, ಅವಾಗ ಮುರಳಿ ಮನೋಹರ್ ಜೋಶಿ ಅವರು ವಿಶೇಷವಾದ ಆಸಕ್ತಿಯನ್ನು ತಗೊಂಡ್ರು. ಅವರು HRD ಮಿನಿಸ್ಟರ್ ಇದ್ರು. ನಾವೆಲ್ಲ ಇವಾಗ PhD ಮುಗಿಸಿ ಉದ್ಯೋಗಕ್ಕೆ ಬರ್ತಾ ಇರೋ ಕಾಲ, ಅಂದ್ರೆ ಕಳೆದ ಶತಮಾನದ ಕೊನೆಯ ಕಾಲಘಟ್ಟ. ಆ ಸಂದರ್ಭದಲ್ಲಿ ಜಸ್ಟಿಸ್ ಮನೋಜ್ ಕುಮಾರ್ ಮುಖರ್ಜಿ, ಇದು ಯಾವುದು ಟೆಕ್ಸ್ಟ್ ಬುಕ್ ಅಲ್ಲಿ ಬರಲ್ಲ, ಅವರು ಭವ್ಯ ಅವ್ರು ಹೇಳಿದ್ರಲ್ಲ ಹಾಗೆ, ಜಸ್ಟಿಸ್ ಮನೋಜ್ ಕುಮಾರ್ ಮುಖರ್ಜಿ ಅವ್ರದ್ದು ಒಂದು ಕಮಿಷನ್ ಮಾಡಿದ್ರು. ಆ ಕಮಿಷನ್ಗೆ ಕೆಲವು ವಿದ್ವಾಂಸರನ್ನ ಸಹಾಯಕ್ಕೆ ತಗೊಂಡಾಗ, ಆಗ ಬಂಗಾಳದಲ್ಲಿ ಇದ್ದಂಥ ಸ್ಕಾಲರ್ ಒಬ್ರು ಪೂರ್ವಿ ರಾಯ್ ಅಂತ. ಪೂರ್ವಿ ರಾಯ್ ಹೆಸರು ಕೂಡ ಯಾರಿಗೂ ಗೊತ್ತಿಲ್ಲ. ಈಗ ಹೇಗೆ ಮೀನಾಕ್ಷಿ ಜೈನ್ ಬಹಳ ಹೆಸರು ಮಾಡಿರುವಂಥ ಮಹಿಳಾ ಇತಿಹಾಸಕಾರರು, ಆ ಕಾಲಕ್ಕೆ ಪೂರ್ವಿ ರಾಯ್ ಬಹಳ ದೊಡ್ಡ ಹೆಸರು. ಪೂರ್ವಿ ರಾಯ್ ಅವರಿಗೆ ಅನುಕೂಲಗಳನ್ನು ಮಾಡಿಕೊಟ್ರು. ಆವಾಗ ಅವರು ಇದಕ್ಕೆ ಹೋಗಿ ರಷ್ಯಾದಲ್ಲಿ ಕೆಲವು ಮಾಹಿತಿಗಳನ್ನು ತಗೊಂಡ್ರು. ಅವಾಗ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ, ಮಿತ್ರೋಕಿನ್ ಅಂತ ಒಬ್ಬ ಇದ್ದ. ಮಿತ್ರೋಕಿನ್ ಅನ್ನೋನು ರಷ್ಯಾದಲ್ಲಿರುವ ಎಲ್ಲ ಸ್ಟಾಲಿನ್ ಮತ್ತು ಕ್ರುಶ್ಚೇವ್ ಆ ಕಾಲದ ಎಲ್ಲ ರಹಸ್ಯ ದಾಖಲೆಗಳನ್ನು ಅವನು ಇನ್ನೊಂದು ಯುರೋಪಿನ ದೇಶಕ್ಕೆ ಪೂರ್ತಿ ಮಾರಾಟ ಮಾಡಿದವನು. ಮತ್ತು ಪರಾರಿಯಾದ ಅವನು ಆನಂದವಾಗಿ ದೊಡ್ಡ ಜೀವನ ನಡೆಸ್ದ, ಆರಾಮ ಮಜಾ ಜೀವನ ನಡೆಸ್ದ ಅವನು. ಬಟ್ ಆ ಮಿತ್ರೋಕಿನ್ ಡಾಕ್ಯುಮೆಂಟ್ಸ್ ಈಗ 2 ವಾಲ್ಯೂಮ್ ಬಂದಿದೆ. ಮಿತ್ರೋಕಿನ್ ಆರ್ಕೈವ್ಸ್ ಅಂತ ನಿಮ್ಗೆ ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ಮಿತ್ರೋಕಿನ್ ಅನ್ನೋರು ಸಂಗ್ರಹ ಮಾಡಿದ್ರಲ್ಲಿ 2 ಸಂಪುಟ ಇವತ್ತಿಗೂ ಸಿಕ್ಕತ್ತೆ. ಅದರೊಳಗಡೆ ತಮ್ಮ ಪ್ರಶ್ನೆಗೆ ಉತ್ತರವಾಗಿ ಸರ್, ಸಾಕಷ್ಟು ದಾಖಲೆಗಳು ಭಾರತಕ್ಕೆ ಸಂಬಂಧಪಟ್ಟಿದ್ದು ಇದೆ. ಇದು ಒಂದು, ಅಂದರೆ ರಷ್ಯಾದ ದಾಖಲೆಗಳು ನಮಗೆ ಪಬ್ಲಿಕ್ಕಲ್ಲಿ ಸಿಕ್ಕತ್ತೆ. ಎರಡನೇದು, ಅಮೆರಿಕಾದ ಒಂದು ಬೇಹುಗಾರಿಕೆ ಸಂಸ್ಥೆ ನಮಗೆ ಗೊತ್ತಿರೋದು CIA ಸಂಸ್ಥೆಯವರು ಸರ್ಕಾರದ ಮಟ್ಟದಲ್ಲಿ ಪರ್ಮಿಷನ್ ತಗೊಂಡು ಎಷ್ಟು ಮಾಹಿತಿಯನ್ನು ಅವರು ಹೊರಗಡೆ ಕೊಡ್ಬೋದೋ ಅಷ್ಟನ್ನು ಅವಾಗವಾಗ ಅವರು ಕೊಡ್ತಾ ಇರ್ತಾರೆ.
ಮತ್ತು ನಮ್ಮ ದೇಶ ಒಂದು ಬಿಟ್ಟರೆ ಬೇರೆ ಎಲ್ಲ ದೇಶದಲ್ಲೂ ಅಂದರೆ ನಾವು ತುಂಬ ಡೆಮಾಕ್ರಸಿ ಬಗ್ಗೆ ಕೊಚ್ಕೊಳ್ತೀವಿ. ಅಂದರೆ ಡೆಮಾಕ್ರಸಿ ಅದನ್ನು ಆಚರಣೆಯಲ್ಲಿ ಅಷ್ಟೇ ಎಲ್ಲೂ ಇಲ್ಲ. ಅವರು 40 ವರ್ಷ ಆದ ತಕ್ಷಣ ಅವ್ರ ದೇಶದಲ್ಲಿ 40 ವರ್ಷದ ನಂತರ ಒಬ್ಬ ಪ್ರಧಾನಮಂತ್ರಿಯೋ ಪ್ರೆಸಿಡೆಂಟೋ ಅವನ ಕಾಲದಲ್ಲಿ ನಡೆದ ಎಲ್ಲ ರಹಸ್ಯ ದಾಖಲೆಗಳನ್ನು ಪಬ್ಲಿಕ್ ಡೊಮೈನಲ್ಲಿ ಬಿಡ್ತಾರೆ. ಅದಕ್ಕೆ ಡಿಕ್ಲಾಸಿಫಿಕೇಶನ್ ಅಂತ ಕರೀತಾರೆ. ಈ ಡಿಕ್ಲಾಸಿಫಿಕೇಶನ್ ನಡೀತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಈ ನಿಮಗೆ ಮೌಂಟ್ ಬ್ಯಾಟನ್ ಕಾಲದ್ದು ಅಥವಾ ಆಮೇಲೆ ಬಂದಂಥ ಇನ್ಯಾರೋ ಚರ್ಚಿಲ್ಲು ಮತ್ತೊಬ್ಬ ಮಗದೊಬ್ಬ ಎಲ್ಲರ ಕಾಲದ ಡಾಕ್ಯುಮೆಂಟ್ಸು ನಿಮಗೆ ಇಂಗ್ಲೆಂಡಲ್ಲಿ ಸಿಕ್ಕತ್ತೆ. ಅಥವಾ ಅಮೆರಿಕಾದಲ್ಲಿ ಬೇರೆ ಬೇರೆ ಯಾರೋ ನಿಕ್ಸನ್ ಅಂತ ಇದ್ದ ಮತ್ತೊಬ್ಬ ಎಲ್ಲ ಪ್ರೆಸಿಡೆಂಟ್ಗಳದ್ದು ಸಿಗುತ್ತೆ. ಆ ದಾಖಲೆಗಳಲ್ಲಿ ನಮಗಿದು ಸಿಕ್ಕತ್ತೆ, ನಂಗೆ ಸಿಕ್ಕಿದೆ. ಮೂರನೇದು ವಾರ್ ರೆಕಾರ್ಡ್ಸ್ ಅಂತ ಇರುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಅದಾದಮೇಲೆ ಇನ್ನೂ ಅನೇಕ ವಾರ್ಗಳಾಯ್ತಲ್ಲ, ಆ ವಾರ್ ರೆಕಾರ್ಡ್ಸ್ನ ಕೂಡ ಅವ್ರು ಅವಾಗ ಬಿಡ್ತಾರೆ. ಬಿಡುವಾಗ ಏನು ಮಾಡ್ತಾರೆ, ಮುಖ್ಯವಾಗಿರುವಂಥ ಅವ್ರ ದೇಶದ ಹೆಸರುಗಳ ಮೇಲೆಲ್ಲ ಅವರು ಲೇಬಲ್ ಅಂಟಿಸ್ಬಿಟ್ಟಿರ್ತಾರೆ ಅಥವಾ ಅದನ್ನು ಪೆನ್ನಲ್ಲಿ ಇದರಲ್ಲಿ ಮಾರ್ಕರ್ನಲ್ಲಿ ಹೆಸರು ಕಾಣ್ದಂಗೆ ಮಾಡಿರ್ತಾರೆ. ಬಟ್ ಮುಖ್ಯವಾಗಿರೋ ಕಂಟೆಂಟ್ ಇರುತ್ತೆ. ಪೂರ್ತಿ 100ಕ್ಕೆ 100 ಸಿಗಲ್ಲ, ಒಂದು 90 ಭಾಗ ಅಂತೂ ಸಿಕ್ಕತ್ತೆ. ಉಳಿದಿದ್ದು ನಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ನಾವು ಲಿಂಕ್ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯವಾದ್ದು ಈಗಿನ ಪೀಳಿಗೆಯವರಿಗೆ ಗೊತ್ತಿರಲ್ಲ, ಬ್ರಿಟಿಷ್ನವ್ರು ನಮ್ಮನ್ನ ಆಳುವ ಕಾಲದಲ್ಲಿ ಇನ್ನೂ ಕೂಡ IB ಮತ್ತು ರಾ ಬಂದಿರಲಿಲ್ಲ. ನಿಮ್ಗೆ ಗೊತ್ತಿದೆ, IB ಮತ್ತು ರಾ ಇವತ್ತಿನ ಬೇಹುಗಾರಿಕೆ ಸಂಸ್ಥೆಗಳು. ಅವುಗಳ ತಾತ ಅಥವಾ ತಂದೆಯ ರೂಪದಲ್ಲಿ ಇದ್ದಿದ್ದು ಯಾವುದು ಅಂತ ಹೇಳಿದ್ರೆ ಬ್ರಿಟಿಷ್ನವರ MI5 ಅನ್ನೋದು ಅವ್ರದ್ದು ಒಂದೊಂದು ದೇಶಕ್ಕೆ ಒಂದು ನಂಬರ್ ಕೊಡ್ತಾ ಇದ್ರು. MI5 ಅನ್ನೋದು ಭಾರತದ ಮೇಲೆ ನಿಗಾ ಇಡಬೇಕಾದ ಒಂದು ರಹಸ್ಯ ಬೇಹುಗಾರಿಕಾ ಇಲಾಖೆ. MI5 ಬಗ್ಗೆ ನಿಮಗೆ ತುಂಬ ಪುಸ್ತಕ ಸಿಕ್ಕತ್ತೆ. ಮತ್ತು MI5ಗೆ ಸಂಬಂಧಪಟ್ಟಂತೆ ಇಂಪೀರಿಯಲ್ ಪೊಲೀಸ್ ಇಲಾಖೆ ಅಂತ ಇತ್ತು. ಅಂದರೆ ಪೂರ್ತಿ ಏನೋ ಹೆಸರಿದೆ. ಇಂಪೀರಿಯಲ್ ಪೊಲೀಸ್ ಇಲಾಖೆನಲ್ಲಿ ಅವ್ರು ಏನು ಮಾಡ್ತಾ ಇದ್ರು ಅಂದರೆ ನಿಮಗೆ ಗಾಬರಿ ಆಗುತ್ತೆ. ಅದು 2ನೇ ಪುಸ್ತಕದಲ್ಲಿದೆ, ಓದಿ. ಅವ್ರು ಹೇಳಿದಂತೆ ಪರಿಚಯ ಮಾಡಿಕೊಟ್ಟವರು ಜಾರ್ಜ್ ಆರ್ವೆಲ್ ಅಂತ. ನೀವು ಸಾಹಿತ್ಯ ಓದಿದ್ರೆ ಗೊತ್ತಿರುತ್ತೆ ನಿಮಗೆ, ಇಂಗ್ಲಿಷ್ ಸಾಹಿತ್ಯ ಓದೋರಿಗೆ ಜಾರ್ಜ್ ಆರ್ವೆಲ್ ಗೊತ್ತಿರುತ್ತೆ. ಜಾರ್ಜ್ ಆರ್ವೆಲ್ ಇಂಪೀರಿಯಲ್ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದಂಥ ಒಳ್ಳೆ ಲೇಖಕ. ಅವನು ಭಾರತದ ಮೇಲೆ ಕಣ್ಣಿಟ್ಟು ರಹಸ್ಯವಾದ ದಾಖಲೆಗಳನ್ನು ತನ್ನ ಸರ್ಕಾರಕ್ಕೆ ಅವನು ಕಳಿಸ್ತಾ ಇದ್ದ. ಅದೆಲ್ಲ ಇವತ್ತು ದಾಖಲೆ ಆಗಿದೆ, ಸಿಕ್ಕಿತ್ತದು. ಅದನ್ನೆಲ್ಲ ನೋಡಿದ್ರಿಂದ ನಮಗೆ ಸಿಕ್ತು. ಅದರಲ್ಲಿ ಇಬ್ಬರು ಉಪನ್ಯಾಸಕಾರರು ಗಾಂಧೀಜಿಯವರ ಹೆಸರನ್ನು ಉಲ್ಲೇಖ ಮಾಡಿದ್ರಿಂದ ನಾನು ತರ್ತಾ ಇದ್ದೀನಿ. ಆವಾಗ ಹೇಳ್ತಾರೆ, ಭಾರತದ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದೆ, ಗಾಂಧೀಜಿಯವ್ರನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಅರೆಸ್ಟ್ ಮಾಡಿ ಹೆಚ್ಚು ದೀರ್ಘಕಾಲ ಒಳಗಾಕಿದ್ರೆ ಲಾಭನ ನಮಗೆ ಸರ್ಕಾರಕ್ಕೆ, ಅಥವಾ ಅವರು ಸಾರ್ವಜನಿಕವಾಗಿದ್ದರೆ ಹೆಚ್ಚು ಉಪಯುಕ್ತನ ಅಂತ ಕೇಂದ್ರದ ಮಟ್ಟದಲ್ಲಿ, ಅಂದರೆ ಬ್ರಿಟಿಷ್ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿವೆ. ಆವಾಗ ಇವನು ಲೇಖನ ಬರೆದಿದ್ದಾನೆ, ಜಾರ್ಜ್ ಆರ್ವೆಲ್. ಅಂದರೆ ಸರ್ಕಾರದವ್ರು ಬರೆಯೋಕ್ಕಾಗಲ್ಲ, ಇವನು ಜನಪ್ರಿಯ ಸಾಹಿತಿ, ಕಾದಂಬರಿಕಾರ, ಪ್ರಬಂಧಕಾರ, ಒಳ್ಳೆ ಪ್ರಬಂಧಗಳು ಬರೆದಿದ್ದಾನೆ ಜಾರ್ಜ್ ಆರ್ವೆಲ್. 1984 ಅಂತ ಇದೆ, ಆನಿಮಲ್ ಫಾರ್ಮ್ ಅಂತ ಇದೆ, ಒಳ್ಳೊಳ್ಳೆ ಪುಸ್ತಕಗಳು ಬರೆದಿದ್ದಾನೆ. ಅವನು ಏನು ಒಂದು ಲೇಖನ ಬರೆದಿದ್ದಾನೆ ಅಂದರೆ, ಇವರು ಹೆಚ್ಚು ಓಡಾಡ್ಕೊಂಡಿದ್ರೆ ಉಪಯೋಗ ಅಂತ ಸರ್ಕಾರಕ್ಕೆ. ದಾಖಲೆ ಬರೆದಿರೋ ಜಾರ್ಜ್ ಆರ್ವೆಲ್ ಲೇಖನ ನಾವು ಕೋಟ್ ಮಾಡಿದ್ವಿ. ಅದನ್ನು ಅವನ ಶ್ರೀಮತಿ, ಅವನ ಮನೆಯವಳು ಪತ್ನಿ ಅದನ್ನು ಎಡಿಟ್ ಮಾಡಿರುವಂಥ ಅವನ ಪತ್ರ, ಅವನ ಲೇಖನ ಸಂಪುಟದಲ್ಲಿ ಇದು ದಾಖಲೆ ಇದೆ. ಅಂದರೆ ನಾನು ಏನು ಮಾಡಿದ್ದೀನಿ ಅಂದರೆ, ಬಂಧೆ ಅವರು ಸಂಸ್ಕೃತದ ಕಾವ್ಯಮೀಮಾಂಸೆ ಉಲ್ಲೇಖವನ್ನು ಮಾಡಿದ್ರಲ್ಲ ಭಟ್ರು, ಹಾಗೆ ಬಂಧೆ ವ್ಯವಸ್ಥಿತವು ಕಾವ್ಯಂ ಅಂತ ಒಂದು ಮಾತಿದೆ ಕಾವ್ಯಮೀಮಾಂಸೆಯಲ್ಲಿ. ಇದೆಲ್ಲ ಚೆಲ್ಲಾಪಿಲ್ಲಿಯಾಗಿರುವ ಮಾಹಿತಿಗಳನ್ನು ನಾನು ಬೋಸ್ ಅವ್ರನ್ನ ಕೇಂದ್ರದಲ್ಲಿ ಇಟ್ಕೊಂಡು ಒಂದು ರಸದ ಉತ್ಪಾದನೆ ಮಾಡುವ ಕೆಲಸ ಮಾಡಿದ್ದೀನಿ ಅಷ್ಟೇ. ಹಾಗಾಗಿ ಈ ದಾಖಲೆಗಳು ನಮ್ಮ ಸರ್ಕಾರಗಳು ನಾಶ ಮಾಡಿದ್ದು ನಿಜ. ಆದರೆ ನಾಶ ಮಾಡಿದ್ರು ಬ್ರಿಟಿಷ್ನವ್ರಿಗೆ ಸಂಬಂಧಪಟ್ಟ ದಾಖಲೆ ಇಲ್ಲಿ ದೆಹಲಿನಲ್ಲಿ ನಾಶ ಆಗಿದ್ದು ನಿಜ. ಆದರೆ ಅದರದ್ದೊಂದು ಕಾಪಿ ಇಂಗ್ಲೆಂಡಲ್ಲಿ ಇದ್ದೇ ಇರುತ್ತಲ್ಲ, ಆಫೀಸ್ ಕಾಪಿ. ಮತ್ತು ಬ್ರಿಟಿಷ್ನವ್ರು ಹೋಗ್ಬೇಕಾದ್ರೆ ಮಾರಕವಲ್ಲದ ಅವರ ಶೀಲ ನಡವಳಿಕೆಗಳಿಗೆ ಭಂಗ ಬರುವ ದಾಖಲೆಗಳೆಲ್ಲವನ್ನೂ ಒಂದ ಸುಟ್ಟರು. ಇಲ್ಲ ಅಷ್ಟನ್ನು ಇಲ್ಲಿ ಕಾಪಿ ಉಳಿಸ್ದೆ, ಫೋಟೋ ಕಾಪಿ ಅಥವಾ ಏನು ಹೇಳ್ತೀರಾ ಇನ್ನೊಂದು ಡಬಲ್ ಕಾಪಿ ಅಂತೀವಲ್ಲ, ಆಫೀಸ್ ಕಾಪಿ ಉಳಿಸ್ದೆ ಎಲ್ಲವನ್ನು ಅವರು ಇಂಗ್ಲೆಂಡಿಗೆ ತಗೊಂಡ್ರು. ಅದನ್ನ ಕೊನೆಯದಾಗಿ ಪ್ರಶ್ನೆಗೆ ಉತ್ತರವಾಗಿ ಅನೂಜ್ ಧರ್ ಅನ್ನುವಂಥ ಸಂಶೋಧಕರು, ಅವ್ರ ಜೊತೆಗೆ ಚಂದ್ರಚೂಡ್ ಘೋಷ್ ಅನ್ನುವಂಥ ಸಂಶೋಧಕರು ಮಿಷನ್ ನೇತಾಜಿ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಅವರು ಇಡೀ 20 ವರ್ಷದ ಯೌವನವನ್ನೇ ನೇತಾಜಿ ಅವರಿಗೆ ಮೀಸಲಾಗಿಟ್ಟು, ಅಂದರೆ ಈ ಕಾಲದ ಹುಚ್ಚರು ಅವರು ನಮ್ಗಳ ಥರನೇ, ಅವ್ರಿಗೆ ಮಾಡೋಕ್ಕೆ ಇನ್ನೇನು ಕೆಲಸ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಮಾಡ್ಕೊಂಡು ನೆಮ್ಮದಿಯಾಗಿ ಬಂಗ್ಲೆ ಕಟ್ಕೊಂಡು ಕಾರ್ ತೊಗೊಂಡು ಇರ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಅವರು ಈ ಕೆಲಸವನ್ನು ಮಾಡಿದ್ರು. ಅವರು ಸಂಗ್ರಹ ಮಾಡಿರುವ ಮೆಟೀರಿಯಲ್ಲು ಎಲ್ಲ ಪಬ್ಲಿಕ್ ಡೊಮೈನಲ್ಲಿದೆ. ಅಂದರೆ ಅದೆಲ್ಲ 7-8 ಪುಸ್ತಕಗಳಾಗಿ ಬಂದಿದೆ. ಅದನ್ನೆಲ್ಲ ನಾನು ಯಥೇಷ್ಟವಾಗಿ ಇಲ್ಲಿ ಬಳಸ್ಕೊಂಡಿದ್ದೀನಿ. ಸೊ ಇದು ನನ್ನ ಮಾಹಿತಿ ಸಂಗ್ರಹಣೆಯ ಮೆಥಡ್. ಇನ್ನೊಂದು ಮೆಥಡ್ ಇದೆ, ಅದು ಮೈಕ್ ಆಫ್ ಮಾಡಿದ್ಮೇಲೆ ಆಮೇಲೆ ಹೇಳ್ತೀನಿ. ಅದು ಇಲ್ಲಿ ಹೇಳಕ್ಕೆ ರೆಕಾರ್ಡ್ ಆಗಬಾರ್ದು, ಅದು ಆಮೇಲೆ ಹೇಳ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ,
ಶೇರ್ ಮಾಡಿ ಪ್ರೋತ್ಸಾಹಿಸಿ.